ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, BY ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ, ಮಾಜಿ ಸಿಎಂ ಯಡಿಯೂರಪ್ಪರ ಪುತ್ರ, ಬಿಜೆಪಿ ಚಾಣಕ್ಯ ಅಮಿತ್ ಶಾರ ನೀಲಿಗಣ್ಣಿನ ಹುಡುಗ. ಇಂಥ ವಿಜಯೇಂದ್ರ ಇಲ್ಲಿಯವರೆಗೆ ಬೆಳೆದು ಬಂದಿದ್ದು ಹೇಗೆ? ಇವರ ಜೀವನದ ಹಾದಿ ಹೇಗಿದೆ? ಇವರ ಮೇಲಿನ ಆರೋಪಗಳೇನು? ಇವರನ್ನ ಮನೆಯಿಂದ ಹೊರ ಹಾಕಿದ್ಯಾಕೆ ಯಡಿಯೂರಪ್ಪ? ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. 1975 ನವೆಂಬರ್ 5ರಂದು ಜನನ. ಫ್ರೆಂಡ್ಸ್, BY ವಿಜಯೇಂದ್ರ ಅಥವಾ ಬೂಕನಕೆರೆ ಯಡಿಯೂರಪ್ಪ ವಿಜಯೇಂದ್ರ ಹುಟ್ಟಿದ್ದು 1975 ನವೆಂಬರ್ 5ನೇ ತಾರೀಕು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ. ತಂದೆ BS ಯಡಿಯೂರಪ್ಪ, ತಾಯಿ ಮೈತ್ರಾದೇವಿ. ಈ ದಂಪತಿಯ 5 ಮಕ್ಕಳಲ್ಲಿ ಕಿರಿಯ ಪುತ್ರನಾಗಿ ಜನಿಸಿದ್ರು ವಿಜಯೇಂದ್ರ. ಇವರಿಗೆ BY ರಾಘವೇಂದ್ರ ಎಂಬ ಅಣ್ಣ ಮತ್ತು 3 ಅಕ್ಕಂದಿರು. ಇವರದ್ದು ಲಿಂಗಾಯತ ಸಮುದಾಯ. ಬೆಂಗಳೂರಿನಲ್ಲಿ ಕಾನೂನು ಪದವಿ, ಉದ್ಯಮಿ ಮತ್ತು ಶಿಕ್ಷಣ ಸಂಸ್ಥೆಗಳ ಟ್ರಸ್ಟಿ. ಫ್ರೆಂಡ್ಸ್, BY ವಿಜಯೇಂದ್ರ 2000ನೇ ಇಸವಿಯಲ್ಲಿ ಬೆಂಗಳೂರಿನ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಕಾಲೇಜ್ ಆಫ್ ಲಾ ನಲ್ಲಿ LLB ಪದವಿ ಪಡೆದ್ರು. ನಂತರ ಒಂದಷ್ಟು ಸಮಯ ಲಾಯರ್ ಪ್ರಾಕ್ಟೀಸ್ ಮಾಡಿದ್ರು. ಇದಲ್ಲದೆ ಉದ್ಯಮಿಯಾಗಿದ್ದ ಇವರು ಕುಟುಂಬದ ಇತರ ಸದಸ್ಯರೊಂದಿಗೆ ಸೇರಿ ಪ್ರೇರಣಾ ಎಡ್ಯುಕೇಶನಲ್ ಅಂಡ್ ಸೋಷಿಯಲ್ ಟ್ರಸ್ಟ್ ಅಡಿಯಲ್ಲಿ PES ಶಿಕ್ಷಣ ಸಂಸ್ಥೆಗಳನ್ನ ನಡೆಸಿದ್ರು. ಅದರ ಟ್ರಸ್ಟಿಯೂ ಆದ್ರು. 2004ರಲ್ಲಿ ತಾಯಿ ಅಸಹಜ ಸಾವು, ಗಂಡ ಮತ್ತು ಮಕ್ಕಳ ವಿರುದ್ಧ ಆರೋಪ. 2004ರಲ್ಲಿ ವಿಜಯೇಂದ್ರರ ತಾಯಿ ಮೈತ್ರಾದೇವಿ ಅನುಮಾನಾಸ್ಪದ ರೀತಿಯಲ್ಲಿ ಮೃತಪಟ್ಟರು. ಶಿವಮೊಗ್ಗದ ವಿನೋಬ ನಗರದ ನಿವಾಸದಲ್ಲಿದ್ದ ಅಂಡರ್ ಗ್ರೌಂಡ್ ಸಂಪ್ಗೆ ಮಿಸ್ ಆಗಿ ಬಿದ್ದು ಮೃತಪಟ್ಟಿದ್ದಾರೆ ಅಂತ ವರದಿ ಆಯಿತು. 5 ವರ್ಷದ ಬಳಿಕ ಅಂದ್ರೆ 2009ರಲ್ಲಿ ವಕೀಲರೊಬ್ರು ಈ ಸಂಬಂಧ ಕೋರ್ಟ್ ಮೆಟ್ಟಿಲೇರಿ ಮೈತ್ರಾದೇವಿ ಸಾವು ಆಕಸ್ಮಿಕವಲ್ಲ, ಅದೊಂದು ಕೊಲೆ ಅಂತ ಆರೋಪಿಸಿದ್ರು. ಜೊತೆಗೆ ಯಡಿಯೂರಪ್ಪ ಅವರ ಮಕ್ಕಳಾದ ರಾಘವೇಂದ್ರ, ವಿಜಯೇಂದ್ರ, ಅರುಣಾದೇವಿ ಮತ್ತು 3 ಮನೆಗೆಲಸದವರ ಕಡೆ ಬೊಟ್ಟು ಮಾಡಿದ್ರು. ಇದರ ಬೆನ್ನಲ್ಲೇ ಪೊಲೀಸ್ ತನಿಖೆಗೆ ಕೋರ್ಟ್ ನಿರ್ದೇಶನ ಕೊಡ್ತು. ಆದ್ರೆ ತನಿಖೆಯಲ್ಲಿ ಹೊಸತೇನು ಕಂಡು ಬರಲಿಲ್ಲ. ಇದನ್ನ ಪ್ರಶ್ನಿಸಿ ಮತ್ತೆ ಕೋರ್ಟ್ ಮೆಟ್ಟಿಲೇರಿದ್ದಕ್ಕೆ ಅದೇ ಲಾಯರ್ಗೆ 10,000 ದಂಡ ಹಾಕ್ತು ನ್ಯಾಯಾಲಯ. 2006ರಲ್ಲಿ ತಂದೆ ಉಪಮುಖ್ಯಮಂತ್ರಿ, ರಾಜಕೀಯ ವಲಯದಲ್ಲಿ ಮಗ ಪ್ರತ್ಯಕ್ಷ. ಇಲ್ಲಿಯವರೆಗೆ ಬಿಸಿನೆಸ್ ಮತ್ತು ಶಿಕ್ಷಣ ಸಂಸ್ಥೆಗಳನ್ನ ನೋಡ್ಕೊಳ್ತಿದ್ದ ವಿಜಯೇಂದ್ರ ರಾಜಕೀಯ ವಲಯದಲ್ಲಿ ಕಾಣಿಸಿಕೊಳ್ಳೋದು 2006ರ ಬಳಿಕ. ಅಂದ್ಹಾಗೆ 2006ರಲ್ಲಿ JDS BJP 2020 ಸರ್ಕಾರ ಅಧಿಕಾರಕ್ಕೆ ಬಂದು ಯಡಿಯೂರಪ್ಪ ಉಪಮುಖ್ಯಮಂತ್ರಿ ಆದ್ರು. ಆಗ ತಂದೆಯ ನೆರಳಿನಲ್ಲಿ ರಾಜಕಾರಣಿಯಾಗಿ ಬೆಳೆಯೋಕೆ ಶುರು ಮಾಡಿದ್ರು ವಿಜಯೇಂದ್ರ. 2009ರಲ್ಲಿ ಯುವ ಮೋರ್ಚಾ ಕಾರ್ಯದರ್ಶಿ. 2008ರಲ್ಲಿ ಕರ್ನಾಟಕದಲ್ಲಿ ಮೊದಲ ಬಾರಿ ಪೂರ್ಣ ಪ್ರಮಾಣದ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂತು. ಯಡಿಯೂರಪ್ಪ ಸಿಎಂ ಆದ್ರು. ಈ ಅವಧಿಯಲ್ಲೇ 2 ಮಕ್ಕಳು ಕೂಡ ರಾಜಕೀಯಕ್ಕೆ ಅಧಿಕೃತ ಎಂಟ್ರಿ ಕೊಟ್ರು. 2009ರ ಲೋಕಸಭೆ ಎಲೆಕ್ಷನ್ಗೆ ಹಿರಿಯ ಮಗ ರಾಘವೇಂದ್ರಗೆ ಶಿವಮೊಗ್ಗ ಕ್ಷೇತ್ರದ ಟಿಕೆಟ್ ಕೊಡ್ತು ಬಿಜೆಪಿ. ಅದರಲ್ಲಿ ಗೆದ್ದ ರಾಘವೇಂದ್ರ ಸಂಸದರಾದ್ರು. ಅದೇ ವರ್ಷ ಕಿರಿಯ ಪುತ್ರ ವಿಜಯೇಂದ್ರರನ್ನ ಬೆಂಗಳೂರು ಬಿಜೆಪಿ ಯುವ ಮೋರ್ಚಾದ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಯಿತು. BSY ವಿರುದ್ಧ ಡಿನೋಟಿಫಿಕೇಶನ್ ಆರೋಪ, ನಿವೇಶನಗಳನ್ನ ವಾಪಸ್ ಕೊಟ್ಟ ಮಕ್ಕಳು. 2010ರಲ್ಲಿ ಸಿಎಂ ಯಡಿಯೂರಪ್ಪ ವಿರುದ್ಧ ಡಿನೋಟಿಫಿಕೇಶನ್ ಆರೋಪ ಕೇಳಿಬಂತು. ಸರ್ಕಾರಿ ಭೂಮಿಯನ್ನ ಪುತ್ರರಾದ ರಾಘವೇಂದ್ರ, ವಿಜಯೇಂದ್ರ, ಪುತ್ರಿ ಉಮಾದೇವಿ, ಅಳಿಯ ಸೋಹನ್ ಕುಮಾರ್ ಸೇರಿದಂತೆ ಸಂಬಂಧಿಕರಿಗೋಸ್ಕರ ಡಿನೋಟಿಫೈ ಮಾಡಿದ್ದಾರೆ ಅನ್ನೋದು ಆರೋಪವಾಗಿತ್ತು. ಈ ಆರೋಪ ಸಿಎಂ ಕುರ್ಚಿಯನ್ನೇ ಅಲ್ಲಾಡಿಸೋಕೆ ಶುರು ಮಾಡಿದ್ರಿಂದ ವಿಜಯೇಂದ್ರ, ರಾಘವೇಂದ್ರ ಸೇರಿದಂತೆ ಕುಟುಂಬಸ್ಥರು ತಮಗೆ ಮಂಜೂರಾಗಿದ್ದ ನಿವೇಶನಗಳನ್ನ ಸರೆಂಡರ್ ಮಾಡಿದ್ರು. ಸಿಎಂ ಮನೆಯಲ್ಲಿ ವಾಸವಿದ್ದ ವಿಜಯೇಂದ್ರ ಮನೆ ಖಾಲಿ ಮಾಡಲು ಸೂಚಿಸಿದ BSY. ಯಡಿಯೂರಪ್ಪ ಸಿಎಂ ಆಗಿದ್ದ ಅವಧಿಯಲ್ಲಿ ಪುತ್ರ ವಿಜಯೇಂದ್ರ, ಪುತ್ರಿ ಉಮಾದೇವಿ ಮತ್ತು ಅಳಿಯ BSY ಜೊತೆಗೆ ಅಧಿಕೃತ ಸರ್ಕಾರಿ ನಿವಾಸದಲ್ಲಿ ವಾಸವಿದ್ದಿದ್ದು ಕೆಲವರ ಕೆಂಗಣ್ಣಿಗೆ ಗುರಿಯಾಯಿತು. ಸಾಲದೆಂಬಂತೆ ಸಿಎಂ ಕುಟುಂಬಸ್ಥರು ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡ್ತಿದ್ದಾರೆ ಅನ್ನೋ ಆರೋಪವು ಕೇಳಿಬಂತು. ಇದರ ಬೆನ್ನಲ್ಲೇ ಮನೆ ಖಾಲಿ ಮಾಡುವಂತೆ ಕುಟುಂಬಸ್ಥರಿಗೆ ಸೂಚಿಸಿದ್ರು ಯಡಿಯೂರಪ್ಪ. 2011 ಪುತ್ರರ ವಿರುದ್ಧ ಕಿಕ್ ಬ್ಯಾಕ್ ಆರೋಪ.
2011ರಲ್ಲಿ ಯಡಿಯೂರಪ್ಪ ಪುತ್ರರು ನಡೆಸುತ್ತಿದ್ದ ಪಿಇಎಸ್ ಶಿಕ್ಷಣ ಸಂಸ್ಥೆಗಳಿಗೆ ಡೊನೇಷನ್ ರೂಪದಲ್ಲಿ 27 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಬಂದಿದೆ ಅನ್ನೋ ಆರೋಪ ಕೇಳಿಬಂತು. ಅಂದ್ರೆ ಕೆಲ ಕಂಪನಿಗಳಿಗೆ ಸರ್ಕಾರ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ಆ ಕಂಪನಿಗಳು ಡೊನೇಷನ್ ರೂಪದಲ್ಲಿ ಹಣ ಕೊಟ್ಟಿದ್ದಾರೆ ಅನ್ನೋದು ಆರೋಪವಾಗಿತ್ತು. ಹೀಗೆ ಯಡಿಯೂರಪ್ಪ ಸಿಎಂ ಆಗಿದ್ದ ಅವಧಿಯಲ್ಲಿ ಪುತ್ರರಾದ ರಾಘವೇಂದ್ರ, ವಿಜಯೇಂದ್ರ ಸೇರಿದಂತೆ ಕುಟುಂಬಸ್ಥರ ವಿರುದ್ಧ ಸಾಲು ಸಾಲು ಆರೋಪಗಳು ಕೇಳಿಬಂತು. ಕೊನೆಗೆ ಯಡಿಯೂರಪ್ಪ ಅರೆಸ್ಟ್ ಆಗಿ ಜೈಲಿಗೆ ಹೋಗ್ಬಂದ್ರು. 2012ರಲ್ಲಿ ತಂದೆ ಜೊತೆ ಕೆಜೆಪಿಗೆ ಜಂಪ್, 2014ರಲ್ಲಿ ತಂದೆ ಜೊತೆ ಬಿಜೆಪಿಗೆ ವಾಪಸ್. ಯಡಿಯೂರಪ್ಪ ಜೈಲಿಗೆ ಹೋಗಿ ಬಂದ ನಂತರ ಪಕ್ಷದಲ್ಲಿ ಸರಿಯಾದ ಸ್ಥಾನಮಾನ ಸಿಕ್ಕಿಲ್ಲ ಅಂತ ಹೇಳಿ ಕೆಜೆಪಿ ಪಕ್ಷಕ್ಕೆ ಸೇರಿದ್ರು. ಆಗ ಪುತ್ರ ವಿಜಯೇಂದ್ರ ಕೂಡ ತಂದೆಯ ಹಾದಿಯನ್ನೇ ತುಳಿದ್ರು. ಬಳಿಕ 2014ರಲ್ಲಿ ಮೋದಿ ನಾಯಕತ್ವವನ್ನ ಬೆಂಬಲಿಸಿ ಯಡಿಯೂರಪ್ಪ ಬಿಜೆಪಿಗೆ ವಾಪಸ್ ಬಂದಾಗ ವಿಜಯೇಂದ್ರ ಕೂಡ ಅವರ ಜೊತೆ ಬಿಜೆಪಿಗೆ ವಾಪಸ್ ಆದ್ರು. 2018ರ ಚುನಾವಣೆಗೆ ಟಿಕೆಟ್ ಸಿಗ್ಲಿಲ್ಲ. ಯಡ್ಡಿ ಪುತ್ರ ವರ್ಸಸ್ ಸಿದ್ದು ಪುತ್ರ ಫೈಟ್ ಮಿಸ್. 2018ರ ವಿಧಾನಸಭೆ ಚುನಾವಣೆಯಲ್ಲಿ ವಿಜಯೇಂದ್ರ ಕಣಕ್ಕಿಳಿತಾರೆ. ಮೈಸೂರಿನ ವರ್ಣಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ವಿರುದ್ಧ ತೊಡೆ ತಡ್ತಾರೆ ಅಂತಾನೆ ಅಂದುಕೊಳ್ಳಲಾಗಿತ್ತು. ಎಷ್ಟರ ಮಟ್ಟಿಗೆ ಅಂದ್ರೆ ವರ್ಣಾದಲ್ಲಿ ಮನೆಯೊಂದನ್ನ ಬಾಡಿಗೆ ಪಡೆದ ವಿಜಯೇಂದ್ರ ಗೃಹ ಪ್ರವೇಶ ಎಲ್ಲ ಮಾಡಿದ್ರು. ಕ್ಷೇತ್ರದಲ್ಲಿ ಸಾರ್ವಜನಿಕ ಸಭೆಗಳನ್ನ ನಡೆಸಿದ್ರು. ಆದ್ರೆ ಕೊನೆ ಕ್ಷಣದಲ್ಲಿ ಟಿಕೆಟ್ ಮಿಸ್ ಆಯ್ತು. 2018 ಯುವ ಮೋರ್ಚಾದ ಜನರಲ್ ಸೆಕ್ರೆಟರಿ. 2018ರಲ್ಲಿ ವರ್ಣಾ ಟಿಕೆಟ್ ಮಿಸ್ ಆಗಿದ್ದಕ್ಕೆ ವಿಜಯೇಂದ್ರ ಬೆಂಬಲಿಗರು ಸಿಟ್ಟಿಗೆದ್ರು. ಹೈಕಮಾಂಡ್ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಇದರ ಬೆನ್ನಲ್ಲೇ ವಿಜಯೇಂದ್ರರನ್ನ ರಾಜ್ಯ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಲಾಯಿತು. 2019ರಲ್ಲಿ ಯಡಿಯೂರಪ್ಪ ಮತ್ತೊಮ್ಮೆ ಸಿಎಂ, ವಿಜಯೇಂದ್ರಗೆ ಬೈ ಎಲೆಕ್ಷನ್ಗಳ ಜವಾಬ್ದಾರಿ. 2019ರಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರದ 17 ಶಾಸಕರು ರಾಜೀನಾಮೆ ನೀಡಿದ ಬೆನ್ನಲ್ಲೇ ಸಮ್ಮಿಶ್ರ ಸರ್ಕಾರ ಪತನವಾಗಿ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂತು. ಈ ಟೈಮಲ್ಲಿ 15 ವಿಧಾನಸಭೆ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯಿತು. ಇದರಲ್ಲಿ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ಕ್ಷೇತ್ರದ ಜವಾಬ್ದಾರಿಯನ್ನ ವಿಜಯೇಂದ್ರಗೆ ಕೊಡಲಾಯಿತು. ಈ ಟಾಸ್ಕ್ ಅನ್ನ ಯಶಸ್ವಿಯಾಗಿ ನಿರ್ವಹಿಸಿದ ವಿಜಯೇಂದ್ರ ನಾರಾಯಣಗೌಡರನ್ನ ಗೆಲ್ಲಿಸಿ ಮೊದಲ ಬಾರಿ ಕೆಆರ್ಪೇಟೆಯಲ್ಲಿ ಕಮಲ ಅರಳುವಂತೆ ಮಾಡಿದ್ರು. 2020ರಲ್ಲಿ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಪಟ್ಟ. ಬಿಜೆಪಿಗೆ ನೆಲೆ ಇಲ್ಲದ ಕೆಆರ್ಪೇಟೆಯಲ್ಲಿ ಪಕ್ಷವನ್ನ ಗೆಲ್ಲಿಸಲು ಶ್ರಮಿಸಿದ ವಿಜಯೇಂದ್ರರನ್ನ 2020ರಲ್ಲಿ ಕರ್ನಾಟಕ ಬಿಜೆಪಿಯ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು. ನಳಿನ್ ಕುಮಾರ್ ಕಟೀಲ್ ನೇತೃತ್ವದ ರಾಜ್ಯ ಬಿಜೆಪಿ ಟೀಮ್ನ 10 ಉಪಾಧ್ಯಕ್ಷರಲ್ಲಿ ವಿಜಯೇಂದ್ರ ಕೂಡ ಒಬ್ಬರಾಗಿದ್ರು. ನಂತರ 2020ರ ಕೊನೆಯಲ್ಲಿ ತುಮಕೂರಿನ ಸಿರಾ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ನಡೆಯಿತು. ಅದರ ಜವಾಬ್ದಾರಿಯನ್ನು ವಿಜಯೇಂದ್ರಗೆ ಕೊಡಲಾಯಿತು. ಅದರಲ್ಲೂ ಯಶಸ್ವಿಯಾದ ವಿಜಯೇಂದ್ರ ಸಿರಾದಲ್ಲೂ ಮೊದಲ ಬಾರಿ ಕಮಲ ಅರಳುವಂತೆ ಮಾಡಿದ್ರು. ವಿಜಯೇಂದ್ರ ವಿರುದ್ಧ ಸೂಪರ್ ಸಿಎಂ ಆರೋಪ. ಯಡಿಯೂರಪ್ಪ ಸಿಎಂ ಆಗಿದ್ರು, ಪುತ್ರ ವಿಜಯೇಂದ್ರ ಸೂಪರ್ ಸಿಎಂ ರಂತೆ ವರ್ತಿಸುತ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂತು. ಅಧಿಕಾರಿಗಳ ವರ್ಗಾವಣೆಯಲ್ಲಿ, ಸರ್ಕಾರದ ಟೆಂಡರ್ಗಳಲ್ಲಿ, ಸಚಿವರ ಇಲಾಖೆಗಳಲ್ಲಿ ಹಸ್ತಕ್ಷೇಪ ಮಾಡ್ತಿದ್ದಾರೆ ಅಂತ ಕೆಲ ಬಿಜೆಪಿ ನಾಯಕರು ಸಿಟ್ಟಿಗೆದ್ರು. ಯಡಿಯೂರಪ್ಪರನ್ನ ಸಿಎಂ ಕುರ್ಚಿಯಿಂದ ಕೆಳಗಿಳಿಸಿ ಅಂತಾನು ಬೇಡಿಕೆ ಇಟ್ರು. ಕೊನೆಗೆ 2021ರಲ್ಲಿ ಯಡಿಯೂರಪ್ಪರನ್ನ ಕೆಳಗಿಳಿಸಿ ಬಸವರಾಜ ಬೊಮ್ಮಾಯಿಯನ್ನ ಸಿಎಂ ಮಾಡಲಾಯಿತು. ಸಿಎಂ ಕುರ್ಚಿಯಿಂದ ಕೆಳಗಿಳಿವಾಗ ಹೈಕಮಾಂಡ್ ಮುಂದೆ ಬಿಎಸ್ವೈ ಕೆಲವೊಂದು ಬೇಡಿಕೆಗಳನ್ನಿಟ್ಟಿದ್ರು ಎನ್ನಲಾಯಿತು. ಅದರಲ್ಲಿ ಪುತ್ರ ವಿಜಯೇಂದ್ರಗೆ ಪಕ್ಷದಲ್ಲಿ ಒಳ್ಳೆ ಸ್ಥಾನ ಕೊಡಬೇಕು ಅನ್ನೋದು ಕೂಡ ಸೇರಿತು ಎನ್ನಲಾಗುತ್ತೆ. 2023ರಲ್ಲಿ ಮಗನಿಗೆ ಕ್ಷೇತ್ರ ಬಿಟ್ಟುಕೊಟ್ಟ ಅಪ್ಪ. ಶಿಕಾರಿಪುರ ಗೆದ್ದು ಎಂಎಲ್ಎ ಆದ ವಿಜಯೇಂದ್ರ. 2023ರ ವಿಧಾನಸಭೆ ಚುನಾವಣೆಗೂ ಮುನ್ನ ಚುನಾವಣಾ ನಿವೃತ್ತಿ ಘೋಷಿಸಿದ ಯಡಿಯೂರಪ್ಪ ಶಿಕಾರಿಪುರದಲ್ಲಿ ಪುತ್ರ ವಿಜಯೇಂದ್ರ ಕಣಕ್ಕಿಳಿತಾರೆ ಅಂತ ಘೋಷಿಸಿದ್ರು. ಅದರಂತೆ ಟಿಕೆಟ್ ಕೊಡ್ತು ಬಿಜೆಪಿ. ಎಲೆಕ್ಷನ್ಗೆ ನಿಂತ ವಿಜಯೇಂದ್ರ ಸುಮಾರು 11,000 ವೋಟ್ಗಳಿಂದ ಗೆದ್ರು. ಮೊದಲ ಸಲ ಎಂಎಲ್ಎ ಆಗಿ ವಿಧಾನಸಭೆ ಪ್ರವೇಶಿಸಿದ್ರು. 2023ರಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟ. ವಿಜಯೇಂದ್ರರನ್ನ 2023ರ ನವೆಂಬರ್ನಲ್ಲಿ ಕರ್ನಾಟಕ ಬಿಜೆಪಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ತು ಬಿಜೆಪಿ. ಈ ಮೂಲಕ ಸಕ್ರಿಯ ರಾಜಕಾರಣದಿಂದ ದೂರವಾಗೋಕು ಮುನ್ನ
ಕಿರಿಯ ಮಗನನ್ನ ಒಳ್ಳೆ ಹುದ್ದೆಯಲ್ಲಿ ನೋಡ್ಬೇಕು ಅಂದುಕೊಂಡಿದ್ದ ಯಡಿಯೂರಪ್ಪ ಆಸೆ ಕೂಡ ಈಡೇರಿದಂತಾಯ್ತು. ಪತ್ನಿ ಮಕ್ಕಳು ಯಾರು, ಆಸ್ತಿ ಎಷ್ಟು? ಫ್ರೆಂಡ್ಸ್, ವಿಜಯೇಂದ್ರ ಪತ್ನಿ ಹೆಸರು ಪ್ರೇಮ. ಇವರಿಗೆ BV ಮೈತ್ರಿ ಮತ್ತು BV ಝಾನ್ಸಿ ಎಂಬ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ. ಇಂಥ ವಿಜಯೇಂದ್ರ ತಮ್ಮ ಕುಟುಂಬದ ಬಳಿ ಬರೋಬ್ಬರಿ 126 ಕೋಟಿ ಮೌಲ್ಯದ ಆಸ್ತಿ ಇರೋದಾಗಿ 2023ರ ವಿಧಾನಸಭೆ ಚುನಾವಣೆ ಟೈಮಲ್ಲಿ ಘೋಷಿಸಿಕೊಂಡಿದ್ದಾರೆ. ಸೊ ಫ್ರೆಂಡ್ಸ್, ಇದಿಷ್ಟು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಇಲ್ಲಿಯವರೆಗೆ ಬೆಳೆದು ಬಂದಿದ್ದು ಹೇಗೆ, ಇವರ ಜೀವನದ ಹಾದಿ ಹೇಗಿದೆ, ಇವರ ಮೇಲಿರೋ ಆರೋಪಗಳೇನು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇಂಥ ವಿಜಯೇಂದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.